ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಸಸ್ಯದ ಎಲೆಯ ಬಣ್ಣವನ್ನು ಆಧರಿಸಿ ಆ ಸಸ್ಯಕ್ಕೆ ಯಾವ ರೋಗ ಬಂದಿದೆ ಹಾಗೂ ಯಾವ ಪೋಷಕಾಂಶದ ಕೊರತೆಯಿಂದ ಆ ಸಸ್ಯವು ಬಳಲುತ್ತಿದೆ ಹಾಗೂ ವಾತಾವರಣದ ದುಷ್ಪರಿಣಾಮಗಳು ಅಂದರೆ ಹೆಚ್ಚು ತಾಪಮಾನ ಅಥವಾ ಕಡಿಮೆ ತಾಪಮಾನ ಅಥವಾ ಹೆಚ್ಚು ನೀರಾವರಿ ಅಥವಾ ಕಡಿಮೆ ನೀರಾವರಿ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಎಲೆಯ ಬಣ್ಣವನ್ನು ನೋಡಿ ಹೇಗೆ ತಿಳಿದುಕೊಳ್ಳುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲಿಗೆ ಸಸ್ಯದ ಎಲೆಯು ಪೋಷಕಾಂಶದ ಕೊರತೆಯಿಂದ ತೋರುವ ಬಣ್ಣವನ್ನು ನೋಡುವುದಾದರೆ ನೋಡಿ, ನೈಟ್ರೋಜನ್ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯ ಬಣ್ಣವು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸುಳಿ ಎಲೆ ತಿರುಗಲ್ಲ, ವಯಸ್ಸಿಗೆ ಬಂದಿರ್ತದಲ್ಲೇ ಅರ್ಧ ವಯಸ್ಸಾಗಿರ್ತದೆ ಆ ಎಲೆ ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇನ್ನು ಪೊಟ್ಯಾಷಿಯಂ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯ ತುದಿಯು ಸುಟ್ಟೋದ ರೀತಿ ಆಗುತ್ತೆ, ಇದು ಪೊಟ್ಯಾಷಿಯಂ ಕೊರತೆಯಿಂದ ಈ ರೀತಿ ಬರುತ್ತೆ. ಇನ್ನು ಫಾಸ್ಫರಸ್ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯ ಬಣ್ಣ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ನೋಡಿ, ಐರನ್ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಸುಳಿ ಎಲೆಯು ಹಳದಿ ಬಣ್ಣದಲ್ಲಿ ಇರುತ್ತದೆ, ಆದರೆ ಅದರ ವೇನ್ಸ್ ಇರ್ತದಲ್ಲ ಅಂದರೆ ಸಸ್ಯದ ಎಲೆಯ ನೆಟ್ವರ್ಕ್ ಇರುತ್ತದಲ್ಲ ಅದು ಹಸಿರು ಬಣ್ಣದಲ್ಲಿ ಇರುತ್ತದೆ, ಇದು ಐರನ್ದಾಯಿತು. ಇನ್ನು ಮೆಗ್ನೀಷಿಯಂ ಪೋಷಕಾಂಶದ ಕೊರತೆಯಿಂದ ವಯಸ್ಕ ಎಲೆಯು ವೇನ್ಸ್ ಇರ್ತದೆ, ವಯಸ್ಕ ಎಲೆಯ ವೇನ್ಸ್ ಅಂದರೆ ವಯಸ್ಕ ಎಲೆಯ ನೆಟ್ವರ್ಕ್ ಇರುತ್ತಲ್ಲ ಅದು ಹಳದಿ ಬಣ್ಣದಲ್ಲಿ ಇರುತ್ತದೆ, ಇದು ಮೆಗ್ನೀಷಿಯಂ ಕೊರತೆ ಆಗಿದೆ. ಇನ್ನು ಕ್ಯಾಲ್ಸಿಯಂ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಹೊಸ ಎಲೆ ಇರ್ತದಲ್ಲ ಸುಳಿ ಎಲೆ ಅದು ವಿಕೃತ ರೂಪದಲ್ಲಿ ಮೂಡ್ತಾ ಇರ್ತದೆ, ಇದು ಕ್ಯಾಲ್ಸಿಯಂ ಕೊರತೆ. ಇನ್ನು ಜಿಂಕ್ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಸುಳಿ ಎಲೆ ನ್ಯಾರೋ ರೀತಿ ಅಂದರೆ ಸಣ್ಣದಾಗಿ ಚೂಪಾಗಿ ಮೂಡ್ತಾ ಇರ್ತದೆ, ಆದರೆ ಎಲೆ ಅಗಲ ಬರೋದಿಲ್ಲ ಹಾಗೂ ವಿಕೃತ ರೂಪದಲ್ಲಿ ಇರೋದಿಲ್ಲ, ಇದು ಜಿಂಕ್ ಪೋಷಕಾಂಶದ ಕೊರತೆಯಿಂದ ಸಸ್ಯದ ಎಲೆಯು ತೋರುವ ಲಕ್ಷಣವಾಗಿದೆ. ಇನ್ನು ವಾತಾವರಣದ ದುಷ್ಪರಿಣಾಮದಿಂದ ಸಸ್ಯದ ಎಲೆಯು ತೋರುವ ಲಕ್ಷಣವನ್ನು ನೋಡುವುದಾದರೆ ಹೆಚ್ಚು ಮಳೆಗಾಲ ಅಂದರೆ ಹೆಚ್ಚು ನೀರು, ಇದರಿಂದ ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿ ಮೃದುವಾಗುತ್ತದೆ ಹಾಗೂ ಮಣ್ಣಿನಲ್ಲಿ ತೇವಾಂಶವಿದ್ದರೂ ಸಸ್ಯವು ಒಣಗಲು ಪ್ರಾರಂಭವಾಗುತ್ತದೆ ಹಾಗೂ ಬೇರಿನ ಕೊಳೆತ ಉಂಟಾಗುತ್ತದೆ. ಇನ್ನು ನೀರಿನ ಕೊರತೆ ಇದ್ದರೆ ಸಸ್ಯದ ಎಲೆಯು ತೋರುವ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಎಲೆಯು ಮಡಚಿಕೊಳ್ಳುತ್ತದೆ ಹಾಗೂ ಎಲೆಯ ಅಂಚು ಒಣಗಲು ಪ್ರಾರಂಭವಾಗುತ್ತದೆ, ಎಲೆಯ ಅಂಚು ಒಣಗಲು ಪ್ರಾರಂಭವಾಗುತ್ತದೆ ಹಾಗೂ ಎಲೆಯು ಬಿದ್ದು ಹೋಗುತ್ತದೆ. ಇನ್ನು ವಾತಾವರಣದಲ್ಲಿ ಹೆಚ್ಚು ಉಷ್ಣಾಂಶ ಇದ್ದರೆ ಮಧ್ಯಾಹ್ನ ಸಮಯದಲ್ಲಿ ಸಸ್ಯದ ಎಲೆಯು ಕುಗ್ಗುತ್ತವೆ ಹಾಗೂ ಹೂವು ಕಾಯಿ ಬಿದ್ದು ಹೋಗುತ್ತವೆ. ಇನ್ನು ಸೂರ್ಯನ ಹೆಚ್ಚು ತಾಪಮಾನಕ್ಕೆ, ಸೂರ್ಯನ ಹೆಚ್ಚು ಬಿಸಿಲಿಗೆ ಸಸ್ಯದ ಮೇಲಿನ ಎಲೆಗಳು ಬಿಳಿ ಅಥವಾ ಕಂದು ಬಣ್ಣದ ಸುಟ್ಟ ಗುರುತನ್ನು ಹೊಂದುತ್ತವೆ, ಹೆಚ್ಚು ಸೂರ್ಯನ ತಾಪ ಇದ್ದರೆ ಹಾಗೂ ಎಲೆ ಒಣಗಿ ಹೋಗುತ್ತದೆ. ಇನ್ನು ವಾತಾವರಣದಲ್ಲಿ ಹೆಚ್ಚು ಚಳಿ ಅಥವಾ ತಣ್ಣನೆಯ ವಾತಾವರಣ ಇದ್ದರೆ ಸಸ್ಯದ ಎಲೆಯು ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗಿ ನೀರಿನಂತೆ ಮೃದುವಾಗುತ್ತವೆ. ಇನ್ನು ರೋಗ ಅಥವಾ ರಾಸಾಯನಿಕದಿಂದ ಸಸ್ಯದ ಎಲೆಯು ತೋರುವ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಮಣ್ಣಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದ್ದರೆ ಸಸ್ಯದ ಎಲೆಯ ತುದಿಯು ಸುಟ್ಟ ರೀತಿ ಆಗುತ್ತದೆ ಹಾಗೂ ಸಸ್ಯದ ಬೆಳವಣಿಗೆ ಕುಗ್ಗುತ್ತದೆ. ಇನ್ನು ರಸಗೊಬ್ಬರದ ಅತಿಯಾದ ಬಳಕೆಯಿಂದ ತಕ್ಷಣ ಎಲೆ ಸುಡುವುದು, ಸಸ್ಯದ ಎಲೆ ತಕ್ಷಣ ಸುಡುತ್ತದೆ ಹಾಗೂ ಬೇರಿನ ಹಾನಿ ಅಂದರೆ ಬೇರಿಗೆ ಗೊಬ್ಬರ ಹಾಕುವುದರಿಂದ ಬೇರು ಸುಟ್ಟೋಗಿ ಸಸ್ಯದ ಬೆಳವಣಿಗೆ ಕುಗ್ಗುತ್ತದೆ. ಇನ್ನು ಕೀಟನಾಶಕ ಹಾಗೂ ಸಸ್ಯನಾಶಕವನ್ನು ಬಳಸುವುದರಿಂದ ಸಸ್ಯದ ಎಲೆಯು ತೋರುವ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಸಸ್ಯದ ಎಲೆಯು ವಕ್ರ ಅಥವಾ ತಿರುವು ರೀತಿ ಬೆಳವಣಿಗೆಯನ್ನು ಹೊಂದುತ್ತದೆ ಹಾಗೂ ಅಸಹಜ ಬೆಳವಣಿಗೆ ಅಂದರೆ ಅಬ್ನಾರ್ಮಲ್ ಡೆವಲಪ್ಮೆಂಟ್ ರೀತಿ ಸಸ್ಯದ ಬೆಳವಣಿಗೆ ಆಗುತ್ತದೆ. ಇನ್ನು ರೋಗ ಅಥವಾ ಕೀಟಗಳ ಹಾನಿಯಿಂದ ಸಸ್ಯದ ಎಲೆಯು ತೋರುವ ಲಕ್ಷಣವನ್ನು ನೋಡುವುದಾದರೆ ನೋಡಿ, ಶಿಲೀಂಧ್ರದ ಹಾನಿಯಿಂದ ಸಸ್ಯದ ಎಲೆಯು ತೋರುವ ಲಕ್ಷಣ ನೋಡಿ, ಸಸ್ಯದ ಎಲೆಯ ಮೇಲೆ ವೃತ್ತಾಕಾರದ ಕಲೆಗಳು ಕಂಡುಬರುತ್ತದೆ ಹಾಗೂ ಸಸ್ಯದ ಎಲೆಯ ಮೇಲೆ ಪುಡಿ ರೀತಿ ಫಂಗಸ್ ಡೆವಲಪ್ ಆಗುತ್ತದೆ. ಇನ್ನು ಸಸ್ಯದ ಎಲೆಯ ಕೆಳಗೆ ಹತ್ತಿಯಂತಹ ಪದರ ಕಂಡುಬರುತ್ತದೆ, ಇದು ಶಿಲೀಂಧ್ರದ ಹಾನಿಯಿಂದ. ಇನ್ನು ಬ್ಯಾಕ್ಟೀರಿಯಾದ ಹಾನಿಯಿಂದ ಸಸ್ಯದ ಎಲೆಯ ಮೇಲೆ ನೀರಿನಂತೆ ಕಲೆಗಳು ಕಂಡುಬರುತ್ತವೆ ಹಾಗೂ ಸಸ್ಯದಲ್ಲಿ ಬ್ಯಾಕ್ಟೀರಿಯಾದ ಹಾನಿ ಕಂಡುಬಂದಾಗ ಸಸ್ಯವು ದುರ್ವಾಸನೆಯನ್ನು ಬೀರುತ್ತದೆ. ಇನ್ನು ಕೀಟದ ಹಾನಿಯಿಂದ ಸಸ್ಯದ ಎಲೆ ಹಾಗೂ ಕಾಂಡದಲ್ಲಿ ರಂಧ್ರವನ್ನು ನೋಡಬಹುದು ಹಾಗೂ ಎಲೆ ಮಡಚಿಕೊಳ್ಳುವುದನ್ನು ನಾವು ಕಾಣಬಹುದು. ಈ ಎಲ್ಲ ಸಮಸ್ಯೆಯನ್ನು ಸಸ್ಯದ ಎಲೆಯನ್ನು ನೋಡೇ ತಿಳಿದುಕೊಳ್ಳಬಹುದು. ಆದ್ದರಿಂದ ರೈತರು ಸಸ್ಯದ ಎಲೆಯನ್ನು ನೋಡಿ ಆ ಸಸ್ಯಕ್ಕೆ ಪೋಷಕಾಂಶದ ಕೊರತೆ ಇದೆಯೋ ಅಥವಾ ವಾತಾವರಣದ ಸಮಸ್ಯೆ ಇದೆಯೋ ಅಥವಾ ಅತಿಯಾದ ರಾಸಾಯನಿಕದ ಬಳಕೆಯೋ ಎಂದು ತಿಳಿದು ಪರಿಹರಿಸಿ ವ್ಯವಸಾಯ ಮಾಡುವುದು ಲಾಭದಾಯಕವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ವಿಡಿಯೋ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.